ಹೆಲೋ ಗೆಳೆಯರೇ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಮಾಹಿತಿ ಪ್ರಪಂಚ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಯಾವ ವ್ಯಕ್ತಿಯ ಹೆಸರನ್ನು ಕೇಳಿದ ತಕ್ಷಣ ಮೈ ರೋಮಾಂಚನವಾಗುತ್ತಿತ್ತೋ, ಯಾವ ವ್ಯಕ್ತಿಯ ಹೆಸರನ್ನು ಕೇಳಿದ ತಕ್ಷಣ ಬ್ರಿಟಿಷರ ಎದೆಯಲ್ಲಿ ನಡುಕ ಶುರುವಾಗಿ ನಿಂತಲ್ಲೇ ಬೆವರುತ್ತಿದ್ದರೋ ಅಂತ ವ್ಯಕ್ತಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನ ಎದುರು ಹಾಕಿಕೊಂಡಿದ್ದರೋ ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಸಾವಿನ ಕುರಿತಾಗಿ ಇಂದಿನ ವಿಡಿಯೋ. ಸ್ನೇಹಿತರೆ, ನನ್ನ ಪ್ರಕಾರ ನಿಜವಾದ ಮಹಾತ್ಮ ಎಂದರೆ ಇವರೇ ಸುಭಾಷ್ ಚಂದ್ರ ಬೋಸ್ ರವರು. ಯಾಕೆ ಗೊತ್ತಾ? ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಜೀವನನೇ ದೇಶಕ್ಕೋಸ್ಕರ ಮುಡಿಪಾಗಿಟ್ಟವರು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು. ಒಂದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದರು ಎಂದರೆ ನಂಬೋದಿಕ್ಕಾಗುತ್ತಾ? ಬನ್ನಿ ಗೆಳೆಯರೆ, ನೇತಾಜಿ ಅವರ ಸಾವಿನ ಸತ್ಯಾಸತ್ಯತೆಯನ್ನು ನೋಡುತ್ತಾ ಹೋಗೋಣ. ಗೆಳೆಯರೆ, ಈ ವಿಡಿಯೋ ನನ್ನ ಉದ್ದೇಶಪೂರ್ವಕವಾಗಿ ಯಾವುದೂ ಇಲ್ಲ. ನಾನು ಸುಭಾಷ್ ಕಣ್ಮರೆ ಎಂಬ ಪುಸ್ತಕವನ್ನ ನೋಡಿ ಓದಿಕೊಂಡು ಅದರಲ್ಲಿರುವುದನ್ನ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಅಷ್ಟೇ. ಈ ಪುಸ್ತಕದ ಫೋಟೋವನ್ನ ವಿಡಿಯೋ ಕೊನೆಯಲ್ಲಿ ತೋರಿಸಿದ್ದೇನೆ, ಎಲ್ಲರೂ ನೋಡಿ. ಹಾಗೆ ಈ ಪುಸ್ತಕವನ್ನ ಒಮ್ಮೆ ಓದಿ. ನಾನು ಯಾರ ಪರಾನೂ ಅಲ್ಲ, ಯಾರ ವಿರೋಧಿನೂ ಅಲ್ಲ. ಯಾರು ಭಾರತವನ್ನ ಪ್ರೀತಿಸುತ್ತಾರೋ ಅಂತವರು ನೇತಾಜಿ ಅವರನ್ನು ಪ್ರೀತಿಸುತ್ತಾರೆ. ಅಂತವ್ರಲ್ಲಿ ನಾನು ಕೂಡ ಒಬ್ಬ. ಅವರಿಗಾಗಿ ಈ ವಿಡಿಯೋ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲ ಅರ್ಥವಾಗುತ್ತೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊಡೆಯೋದನ್ನ ಮರಿಬೇಡಿ. ಹಾಗಿದ್ರೆ ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಆತ್ಮೀಯರೇ, 1945 ಆಗಸ್ಟ್ 18ರಂದು ಭಾರತಕ್ಕೆ ಬರಸಿಡಿಲು ಬಡಿದಂತೆ ಭಾರತದ ಜನತೆಗೆ ಒಂದು ಆಘಾತಕಾರಿ ಸುದ್ದಿ ಬರುತ್ತೆ. ಅದೇ ಸುಭಾಷರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಜಪಾನ್ ಮೂಲದ ಟೋಕಿಯೋ ರೇಡಿಯೋದಲ್ಲಿ ವರದಿ ಮಾಡಿತ್ತು. ಇದು ಸಿಂಗಪುರ್ನಿಂದ ಟೋಕಿಯೋಕ್ಕೆ ಹೊರಟಿದ್ದ ವಿಮಾನ ದಾರಿ ಮಧ್ಯ ತೈಹೋಕ್ ಎಂಬ ಪ್ರದೇಶದಲ್ಲಿ ಅಪಘಾತ ಆಗಿದೆ ಎಂದು ವರದಿ ಮಾಡಿತ್ತು. ಇದರಲ್ಲಿ ನೇತಾಜಿ ಮತ್ತು ಅವರ ಸ್ನೇಹಿತರು ಪ್ರಯಾಣಿಸುತ್ತಿದ್ದರು ಎಂದು ಹೇಳಲಾಗಿದೆ. ಸ್ನೇಹಿತರೆ, ನೇತಾಜಿ ಅವರ ಸ್ನೇಹಿತ ಶಿಡೆ ಅವರು ಸ್ಥಳದಲ್ಲಿ ಮೃತಪಟ್ಟರೆ, ನೇತಾಜಿ ಅವರ ಇನ್ನುಳಿದ ಸ್ನೇಹಿತರು ಕರ್ನಲ್ ಹಬೀಬುರ್ ರೆಹಮಾನ್ ಮತ್ತು ಇತರರು 4 ಮಂದಿ ಗಂಭೀರ ಗಾಯಗಳಿಂದ ಮತ್ತು ಸಾವಿನಿಂದ ಪಾರಾಗಿದ್ದರು ಎಂದು ವರದಿಯಾಗಿತ್ತು. ನಿಜಕ್ಕೂ ನೇತಾಜಿ ಅವರು ವಿಮಾನ ಅಪಘಾತದಲ್ಲಿ ತೀರಿಕೊಂಡಿದ್ದು ನಿಜಾನ ಗೊತ್ತಿಲ್ಲ, ಮುಂದೆ ನೋಡುತ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನಿಜ ಹೇಳಬೇಕು ಅಂದ್ರೆ ನೇತಾಜಿ ಅವರು ನಿಜವಾಗಲೂ ವಿಮಾನ ಅಪಘಾತದಲ್ಲಿ ತೀರಿಕೊಂಡಿಲ್ಲ. ಅವರು 88 ವರ್ಷ ಬದುಕಿದ್ದರು ಎಂದು ಹೇಳಲಾಗಿದೆ. ಹೌದು ಗೆಳೆಯರೆ, ಆಶ್ಚರ್ಯ ಪಡಬೇಡಿ, ನೀವು ಕೇಳುತ್ತಿರುವುದು ನಿಜ. ಹಾಗಾದ್ರೆ ನೀವು ಕೇಳಬಹುದು, ನೇತಾಜಿ ಅವರು ಬದುಕಿದ್ದು ಕೇವಲ 48 ವರ್ಷ ಮಾತ್ರ. ಅವರು 1945ರಲ್ಲೇ ತೀರಿಕೊಂಡ್ರಲ್ವಾ, ನೀನ್ ಹೇಗೆ 88 ವರ್ಷ ಬದುಕಿದ್ದರು ಎಂದು ಹೇಳ್ತೀಯಾ ಅಂತ ಕೇಳಬಹುದು. ಗೆಳೆಯರೆ, ಈ ಘಟನೆನ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಇದು ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೂ ಕಮ್ಮಿ ಇಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇನ್ನು ಬಾಕಿ ಇದೆ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ಆತ್ಮೀಯರೇ, ಬ್ರಿಟಿಷರು ನಮ್ಮ ಭಾರತವನ್ನ ಒಡೆದು ಆಳಿ ನಮ್ಮ ಸಂಪತ್ತನ್ನೆಲ್ಲ 200 ವರ್ಷಗಳ ಕಾಲ ನಿರಂತರವಾಗಿ ದೋಚಿದ್ರು. ಹಾಗೆ ಭಾರತದ ಸ್ವಾತಂತ್ರ್ಯ ಕಿತ್ತುಕೊಂಡಿದ್ದರು. ಇದರ ನಡುವೆ 1897ರಲ್ಲಿ ಒಡಿಸ್ಸಾದ ಕಟಕ್ ಎಂಬ ಸ್ಥಳದಲ್ಲಿ ಜಾನಕಿನಾಥ್ ಬೋಸ್ ಮತ್ತು ಪ್ರಭಾವತಿ ಬೋಸ್ರ ಮಗನಾಗಿ ನೇತಾಜಿ ಅವರು ಜನಿಸುತ್ತಾರೆ. ಅವರ ಬಾಲ್ಯ ಅಲ್ಲೇ 16 ವರ್ಷ ಕಳೆಯುತ್ತಾರೆ. ನಂತರ 1905ರಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಬಂಗಾಳಿ ವಿಭಜನೆ, ವಂಗಭಂಗ ಚಳವಳಿ ನಡೆಯುತ್ತೆ. ಇದರಿಂದ ಸುಭಾಷರ ಮನಸ್ಸನ್ನು ತುಂಬಾ ನೋವು ಉಂಟು ಆಗೋ ಹಾಗೆ ಮಾಡುತ್ತೆ. ಗಾಂಧಿಯ ಅಹಿಂಸಾ ನಡೆಯಿಂದ ನೇತಾಜಿಗೆ ಗಾಂಧಿ ಮೇಲೆ ಅಸಮಾಧಾನ ಶುರುವಾಗುತ್ತೆ. ನಂತರ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಇನ್ನೆಲ್ಲಿಲ್ಲದ ರೀತಿಯಾಗಿ ಕಾಡ್ತಾರೆ ನೇತಾಜಿ ಅವರು. ಗಾಂಧಿಗೂ ನೇತಾಜಿಗೂ ಅಜಗಜಾಂತರ ವ್ಯತ್ಯಾಸವಿದೆ, ಯಾವುದರಲ್ಲಿ ಹೋಲಿಕೆ ಇಲ್ಲ. ಗಾಂಧಿ ಅಹಿಂಸೆಯಿಂದ ಸ್ವಾತಂತ್ರ್ಯ ಹೋರಾಟ ಶುರು ಮಾಡಿದರೆ, ನೇತಾಜಿ ಹಿಂಸೆಯಿಂದನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದು ಎಂದು ನಂಬಿದ್ದವರು. ಗೆಳೆಯರೆ, ನೆಹರೂರವರು ನೇತಾಜಿ ಅವರನ್ನ ಕಡು ವೈರಿಯಂತೆ ನೋಡುತ್ತಿದ್ದರು. ಯಾಕೆ ಗೊತ್ತಾ? ನೆಹರೂರವರಿಗೆ ಭಾರತಕ್ಕೆ ಮೊದಲ ಪ್ರಧಾನಿಯಾಗಬೇಕೆಂಬ ಆಸೆ ಇತ್ತಲ್ವಾ, ಅದು ಮೊದಲು ನೇತಾಜಿ ಅವರು ತನಗೆ ರಾಜಕೀಯಕ್ಕೆ ಪ್ರತಿಸ್ಪರ್ಧಿ ಎಂದು ಭಾವಿಸಿದ್ದರು. ದೇಶದ ಜನತೆ ಕೂಡ ಇವರಿಗೆ ಬೆಂಬಲ ತೋರಿಸುತ್ತಿದ್ರು. ಎಲ್ಲಿ ತನ್ನ ರಾಜಕೀಯದ ಭವಿಷ್ಯಕ್ಕೆ ಕುತ್ತು ಬರುತ್ತದೆ ಎಂದು ಭಾವಿಸಿ ನೇತಾಜಿ ಅವರ ಮೇಲೆ ದ್ವೇಷ ಇಟ್ಟುಕೊಂಡಿದ್ದರು ಎಂದು ಹೇಳಲಾಗಿದೆ. ಇದೇ ತರಹ ನೇತಾಜಿ ಅವರ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ರನ್ನ ಅನ್ಯಾಯ ಮಾಡಿ ರಾಜಕೀಯದಲ್ಲಿ ಪ್ರಧಾನಮಂತ್ರಿಯ ಭವಿಷ್ಯವನ್ನು ಹಾಳು ಮಾಡಲಾಗಿದೆ. ಇದರ ಸಂಬಂಧಪಟ್ಟ ವಿಡಿಯೋ ಈ ಹಿಂದೆ ಮಾಡಿದ್ದೀನಿ, ಅದನ್ನ ಡಿಸ್ಕ್ರಿಪ್ಷನ್
ಬಾಕ್ಸ್ ನಲ್ಲಿ ಕೊಡ್ತಿದ್ದೀನಿ, ನೀವು ನೋಡಿ. ಆತ್ಮೀಯರೇ, 1945 ಆಗಸ್ಟ್ 23ರಂದು ನೇತಾಜಿ ಅವರು ಚೀನಾದಿಂದ ರಷ್ಯಾಕ್ಕೆ ಮತ್ತು ರಷ್ಯಾದಿಂದ ಜರ್ಮನಿ, ಜಪಾನ್ ದೇಶಗಳಿಗೆ ಭೇಟಿಯಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೆ ನಿಮ್ಮ ಸಹಾಯ ಖಂಡಿತ ಅಗತ್ಯವಿದೆ ಎಂದು ಕೇಳೋದಕ್ಕೆ ನೇತಾಜಿ ಅವರು ಹೊರಟಿದ್ದರು. ಈ ವಿಷಯ ತಿಳಿದು ನೆಹರು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಧಾನಿಯಾಗಿದ್ದ ಲಾರ್ಡ್ ಅಟ್ಲಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಏನಿತ್ತು ಗೊತ್ತಾ? ಪ್ರೀತಿಯ ಅಟ್ಲಿ ಅವರೇ, ನಾವು ನಂಬಲಾರದಂತಹ ಒಂದು ವಿಷಯ ಬಂದಿದೆ. ನಿಮ್ಮ ಪಾಲಿನ ಶತ್ರು ದೇಶವಾದ ರಷ್ಯಾ ದೇಶಕ್ಕೆ ಸುಭಾಷ್ ಚಂದ್ರ ಬೋಸ್ ರವರು ನಿಮ್ಮ ವಿರುದ್ಧ ಸಹಾಯ ಕೇಳಲು ಜೋಸೆಫ್ ಸ್ಟಾಲಿನರನ್ನ ಭೇಟಿಯಾಗಲು ಹೋಗಿದ್ದಾರೆ. ಹಾಗೆ ಇನ್ನುಳಿದ ಶತ್ರು ದೇಶಗಳಾದ ಬ್ರಿಟನ್ ಮತ್ತು ಅಮೆರಿಕ, ಜರ್ಮನಿ ಮತ್ತು ಜಪಾನ್ ದೇಶಗಳನ್ನ ಸಹ ಭೇಟಿಯಾಗಲು ಹೋಗಿದ್ದಾರೆ. ಇದು ನಂಬಿಕೆ ದ್ರೋಹ ಮಾಡಿದ್ದಾರೆ ಸುಭಾಷರು. ಆದ್ದರಿಂದ ಇದನ್ನ ಗಮನಿಸಿ ನಿಮಗೆ ಸುಭಾಷರ ವಿರುದ್ಧ ಯಾವ ಕ್ರಮ ಬೇಕಾದರೂ ಕೈಗೊಳ್ಳಿ ಎಂದು ಪತ್ರ ಬರೆದಿದ್ದಾರೆ ಎಂದು ತಿಳಿಸಲಾಗಿದೆ. ಸ್ನೇಹಿತರೆ, ನನಗೆ ಒಂದು ಅರ್ಥವಾಗಲಿಲ್ಲ, ಯಾರು ಯಾರಿಗೆ ಗುಲಾಮರಾಗಿದ್ದರು ಎಂದು. ಅದು ಬಿಡಿ, ನೇತಾಜಿ ಅವರು ಹೋಗಿದ್ದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ. ಆದ್ರೆ ನೆಹರೂರವರು ನೇತಾಜಿಗೆ ನಂಬಿಕೆ ದ್ರೋಹ ಮಾಡಿದ್ದು ಎಂದು ಹೇಳಿದ್ರಲ್ಲ, ಎಷ್ಟು ಸರಿ? ಅಂದ್ರೆ ನೆಹರೂಗೂ ಅಧಿಕಾರದ ಹುಚ್ಚು ಈ ತರ ಮಾಡಿಸಿತ್ತಾ? ನೀವೇ ಕಮೆಂಟ್ ಮಾಡಿ ಗೆಳೆಯರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಬ್ರಿಟಿಷರು ಭಾರತವನ್ನ ತಾವಾಗಿಯೇ ಬಿಟ್ಟು ಹೋಗೋ ಸ್ಥಿತಿಯನ್ನು ತಂದಿದ್ದರು. ಅವರ ತಾಕತ್ತು ಹಾಗಿತ್ತು ಬಿಡಿ. ಭಾರತಕ್ಕೆ INA ಕಟ್ಟಿ ಬೆಳೆಸಿದ್ದೆ ನೇತಾಜಿ ಅವರು. ಆದ್ರೆ INA ದಲ್ಲಿ ಜೊತೆ ಇರುವ ಅಧಿಕಾರಿಗಳೇ ಸುಭಾಷರಿಗೆ ಮೋಸ ಮಾಡಿದರು ಅಂದ್ರೆ ನಂಬುತ್ತೀರಾ? ನಂಬಲೇಬೇಕು, ಯಾಕಂದ್ರೆ ಇದೇ ಸತ್ಯ. ಈ ನಂಬಿಕೆ ದ್ರೋಹ ಈಗಿಂದ ಅಲ್ವಲ್ಲ. ಸಂಗೊಳ್ಳಿ ರಾಯಣ್ಣಗೂ ಮೋಸ ಮಾಡಿದ್ದು ಜೊತೆಗಿದ್ದವರೇ ಅಲ್ವೇ? ವೀರ ಮದಕರಿ ನಾಯಕರಿಗೂ ಮೋಸ ಮಾಡಿದ್ದು ಜೊತೆಗಿರೋರಲ್ವೇ? ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೂ ಮೋಸ ಮಾಡಿದ್ದು ಜೊತೆಗಿರೋರಲ್ವೇ? ಇಂತಹ ಸಾಕಷ್ಟು ಉದಾಹರಣೆಗಳಿದೆ. ಆತ್ಮೀಯರೇ, ನೇತಾಜಿ ಅವರು ಹಬೀಬುರ್ ರೆಹಮಾನ್ ಮತ್ತು ಶಾ ನವಾಜ್ ಖಾನರನ್ನ ನಂಬಿ ಕೆಟ್ಟರು. ಈ ಇಬ್ಬರು ಜೊತೆಗಿದ್ದೇ ಸುಭಾಷರಿಗೆ ನಂಬಿಕೆ ದ್ರೋಹ ಮಾಡಿದರು. ಹಣದ ಆಸೆಗಾಗಿ, ಅಧಿಕಾರದ ಆಸೆಗಾಗಿ ನೆಹರೂರವರಿಗೆ ಮಾಹಿತಿ ಕೊಡುತ್ತಿದ್ದರು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಇಷ್ಟೆಲ್ಲ ಆಗುವುದರ ಒಳಗೆ 1945 ಬಂದೇ ಬಿಡ್ತು. ನೇತಾಜಿ ಅವರು ರಷ್ಯಾ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಯಾಕೆ ಅಂದ್ರೆ ಆಗಲೇ ಹೇಳಿದ ಹಾಗೆ ಬೇರೆ ದೇಶಗಳ ಸಹಾಯಕ್ಕಾಗಿ ಹೊರಡುತ್ತಾರೆ. ಆಗ ಆಗಸ್ಟ್ ನಲ್ಲಿ ವಿಮಾನ ಅಪಘಾತವಾಗಿದೆ ಎಂದು ಒಂದು ಸುದ್ದಿ ಬರುತ್ತದೆ. ಆದ್ರೆ ನೇತಾಜಿ ಅವರ ಜೊತೆಗಿರುವವರು ಹಬೀಬುರ್ ರೆಹಮಾನ್ ಮತ್ತು ಇತರರು ನೇತಾಜಿ ಅವರ ಗೌಪ್ಯತೆಯನ್ನು ಕಾಪಾಡಲು ವಿಮಾನ ಅಪಘಾತದ ಸುಳ್ಳು ಸುದ್ದಿಯನ್ನು ಸೃಷ್ಟಿ ಮಾಡುತ್ತಾರೆ ಎಂದು ತಿಳಿಸಲಾಗಿದೆ. ಆದರೆ ಸುಭಾಷರು ನಿಜವಾಗಲೂ ತೀರಿಕೊಂಡಿಲ್ಲ ಎಂದು ನೆಹರೂರವರಿಗೂ ಗೊತ್ತಿತ್ತು. ಆದ್ರೆ ಸುಭಾಷರು ಜೀವಂತವಾಗಿ ಭಾರತಕ್ಕೆ ಬರಬಾರದು ಎಂದು ನೆಹರೂರವರ ಬಯಕೆ ಆಗಿತ್ತು ಎಂದು ಹೇಳಲಾಗಿದೆ. ಯಾಕೆ ಗೊತ್ತಾ? ನೆಹರೂರವರ ಅಧಿಕಾರದ ಅಮಲು ತಲೆಗೆ ಏರಿದ್ದರಿಂದ. ಎಷ್ಟು ಸ್ವಾರ್ಥಿಯಾಗಿದ್ದರು ನೆಹರೂರವರು ಅಲ್ವಾ ಗೆಳೆಯರೆ? ನೇತಾಜಿ ಅವರು ಬದುಕಿರುವ ವಿಷಯ ಬ್ರಿಟಿಷರಿಗೂ ಗೊತ್ತಿತ್ತು. ಆದ್ರೆ ಬ್ರಿಟಿಷರು ನೆಹರೂರವರಿಗೆ ಒಂದು ಬ್ಲಾಕ್ ಮೇಲ್ ಮಾಡ್ತಾರೆ. ಅದೇನ್ ಗೊತ್ತಾ? ನಾವು ನಿಮ್ಮನ್ನು ಪ್ರಧಾನಿಯನ್ನಾಗಿ ಮಾಡಿದ್ದೇವೆ. ಹಾಗೆ ದೇಶ ವಿಭಜನೆ ಮತ್ತು ಕಾಶ್ಮೀರದ ವಿಷಯದಲ್ಲಿ ನಾವು ಹೇಳಿದಂತೆ ನೀವು ಕೇಳಬೇಕು. ಪಾಕಿಸ್ತಾನದ ವಿಷಯದಲ್ಲಿ ನಮಗೆ ಅನುಕೂಲವಾಗುವಂತೆ ನಡೆದುಕೊಳ್ಳಬೇಕು ಎಂದು ಬೆದರಿಕೆ ಒಡ್ಡುತ್ತಾರೆ. ಇದಕ್ಕೆ ಅಂತ ಅನ್ಸುತ್ತೆ ಕಾಶ್ಮೀರದ ವಿಷಯ ಈಗಲೂ ಭಾರತ ತುಂಬಾ ಸಮಸ್ಯೆಗಳನ್ನ ಅನುಭವಿಸುತ್ತಿರುವುದು. ಆತ್ಮೀಯರೇ, ಸುಭಾಷರು ತೀರಿಕೊಂಡಿದ್ದು 1985ರಲ್ಲಿ ಅಯೋಧ್ಯೆಯ ಒಂದು ಗುಪ್ತ ಸ್ಥಳದಲ್ಲಿ ಬಾಬಾ ವೇಷದಲ್ಲಿ ಇದ್ದರು ಎಂದು ತಿಳಿಸಲಾಗಿದೆ. ನೇತಾಜಿ ಅವರು ತೀರಿಕೊಂಡಾಗ ಆಗ ಅವರ ವಯಸ್ಸು 88 ವರ್ಷ ಆಗಿತ್ತು ಎಂದು ಹೇಳಲಾಗಿದೆ. ಗೆಳೆಯರೆ, ನೇತಾಜಿ ಅವರು ನಿಜವಾಗ್ಲೂ ತೀರಿಕೊಂಡಿದ್ದಾರಾ ಎಂಬ ಅನುಮಾನ ಅವರ ಕುಟುಂಬದವರಿಗೂ ಮತ್ತು ನೇತಾಜಿ ಅವರ ಆಪ್ತರಿಗೂ ಇತ್ತು. ಆದ್ದರಿಂದ ಆಗಿನ ನೆಹರು ಸರ್ಕಾರಕ್ಕೆ ಸುಭಾಷರು ಸಾವಿನ ಕುರಿತಾಗಿ ಒಂದು ತನಿಖೆ ಆಗಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ಹೇರಿದ್ದರು. ಈ ವಿಷಯದ ಕುರಿತಾಗಿ ನೆಹರೂರವರು ಇದರ ಬಗ್ಗೆ ಅಷ್ಟಾಗಿ ಏನು ತಲೆ ಕೆಡಿಸಿಕೊಳ್ಳಲಿಲ್ಲ. ಇದರಿಂದ ಬೇಸತ್ತು ನೇತಾಜಿ ಅವರ ಕುಟುಂಬ ಜಸ್ಟಿಸ್ ನ್ಯಾಯಮೂರ್ತಿ ಮುಖರ್ಜಿ ಅವರ ಬಳಿಗೆ ನೇತಾಜಿ ಅವರ ಕಣ್ಮರೆಯ ಕೇಸನ್ನು ಇವರ ಬಳಿಗೆ ತರುತ್ತಾರೆ. ಆದ್ರೆ ಇವರು ನಿವೃತ್ತ ನ್ಯಾಯಮೂರ್ತಿಗಳು. ಇವರೆಲ್ಲ ಸೇರಿ ಕೋರ್ಟ್ ನಲ್ಲಿ ಒಂದು ಅರ್ಜಿ ಹಾಕ್ತಾರೆ. ಆಗ ನ್ಯಾಯಾಧೀಶರು ಒಂದು ಕಮಿಟಿ ರಚನೆ ಮಾಡಿ ಅದಕ್ಕೆ 6 ತಿಂಗಳ ಗಡುವು ಕೊಟ್ಟು ಖುದ್ದು ಅಪಘಾತದ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಪಘಾತದ ಇಂಚಿಂಚು ಮಾಹಿತಿಯನ್ನು ಕೊಡಬೇಕಾಗಿ ಕೋರ್ಟ್ ಗಡುವು ನೀಡಿ ಕಳಿಸುತ್ತೆ. ಸ್ನೇಹಿತರೆ, ಇದಕ್ಕೂ ಮುಂಚೆ ನೇತಾಜಿ ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡೋದಾಗಿ ನೆಹರು ಸರ್ಕಾರ ಘೋಷಣೆ ಮಾಡಿತ್ತು. ಯಾಕೆ ಗೊತ್ತಾ? ಮರಣೋತ್ತರ ಭಾರತ ರತ್ನ ಕೊಟ್ರೆ ನೇತಾಜಿ ನಿಜವಾಗ್ಲೂ ತೀರಿಕೊಂಡಿದ್ದಾರೆ ಎಂದು
ಎಂದು ಖಚಿತವಾಗುತ್ತೆ. ನೆಹರೂರವರು ತಂತ್ರ ಹೂಡಿದ್ದರು ಎಂದು ಹೇಳಲಾಗಿದೆ. ನೋಡಿ ಎಂತ ವಿಪರ್ಯಾಸ ಅಲ್ವಾ ಆತ್ಮೀಯರೇ. ಜರ್ಮನಿಯ ರೆಂಕೋಜಿ ಸ್ಟೇಡಿಯಂನ ದೇವಾಲಯದಲ್ಲಿ ನೇತಾಜಿ ಅವರು ವಿಮಾನ ಅಪಘಾತದಲ್ಲಿ ತೀರಿಕೊಂಡು ಅವರ ದೇಹ ಬೂದಿಯಾದಾಗ ಆ ಬೂದಿ ಮತ್ತು ಅವರ ಮೂಳೆಗಳು ಇದೇ ರೆಂಕೋಜಿ ದೇವಾಲಯದಲ್ಲಿ ಇಡಲಾಗಿದೆ ಎಂದು ಈಗಲೂ ಹೇಳ್ತಾರೆ. ಆದ್ರೆ ನಿಜವಾಗಲೂ ಆ ಬೂದಿ ನೇತಾಜಿ ಅವರದ್ದಲ್ಲ ಗೆಳೆಯರೆ. ಹೌದು, ಆ ಬೂದಿ ಯಾರದ್ದು ಗೊತ್ತಾ? ಇಚಿರೋ ಒಕೋರೋ ಎಂಬ ಜಪಾನಿನ ಒಬ್ಬ ಪ್ರಜೆಯ ದೇಹದ ಚಿತಾಭಸ್ಮ ಎಂದು ಹೇಳಲಾಗಿದೆ. ಹಾಗಾದ್ರೆ ನಾವೆಲ್ಲರೂ ಇಷ್ಟು ದಿನ ರೆಂಕೋಜಿ ದೇವಾಲಯದಲ್ಲಿ ಇದ್ದಿದ್ದು ನೇತಾಜಿ ಅವರದ್ದೇ ಚಿತಾಭಸ್ಮ ಎಂದು ನಂಬಿದ್ದು ಸುಳ್ಳ ಎಂಬುದು ಆಶ್ಚರ್ಯ ಸಂಗತಿ. ಗೆಳೆಯರೆ, ಈ ಬೂದಿ ಮತ್ತು ಮೂಳೆಗಾಗಿ ನಮ್ಮ ಭಾರತ ದೇಶ ವರ್ಷಕ್ಕೆ ಇಂತಿಷ್ಟು ಅಮೌಂಟ್ ಅನ್ನು ಜಪಾನಿಗೆ ಕೊಡ್ತಿದೆ, ಯಾಕಂದ್ರೆ ಅದನ್ನ ಸೇಫ್ಟಿಯಾಗಿ ಕಾಪಾಡೋದಕ್ಕೆ. ಹಾಗಾದ್ರೆ ಈ ಸತ್ಯ ಹೇಳಿದ್ದು ಯಾರು ಗೊತ್ತಾ ಗೆಳೆಯರೆ? ಸ್ವತಃ ನೇತಾಜಿ ಅವರು ಮರಣ ಹೊಂದಿದ್ರು ಎಂದು ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ರಲ್ವಾ, ಅವರೇ ಯಶಿಮೋ ಡಾಕ್ಟರ್ ಎಂಬ ಜಪಾನಿನ ವೈದ್ಯ. ಈ ಯಶಿಮೋ ಡಾಕ್ಟರ್ ನಿಜವಾಗ್ಲೂ ಸರ್ಟಿಫಿಕೇಟ್ ಕೊಟ್ಟಿದ್ದು ಯಾರ್ದು ಗೊತ್ತಾ? ಅದೇ ಇಚಿರೋ ಒಕೋರೋ ಎಂಬ ಜಪಾನಿನ ಪ್ರಜೆಯದ್ದು. ಆದ್ರೆ ಇಚಿರೋ ಒಕೋರೋ ಅವನ ಹೆಸರು ತೆಗೆದು ಸುಭಾಷ್ ಚಂದ್ರ ಬೋಸ್ ಎಂಬ ಹೆಸರು ಬರೆಸಿದ್ದಾರೆ ಎಂದು ಸ್ವತಃ ಡಾಕ್ಟರ್ ಒಪ್ಪಿಕೊಂಡಿದ್ದರು ಎಂದು ಹೇಳಲಾಗಿದೆ. ಸ್ವತಃ ಡಾಕ್ಟರ್ ಜಸ್ಟಿಸ್ ಮುಖರ್ಜಿ ಅವರ ಕಮಿಟಿ ಅವರ ಎದುರು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಜಸ್ಟಿಸ್ ಮುಖರ್ಜಿ ಅವರು ಇದಕ್ಕೂ ಮುಂದುವರೆದು ನಿನಗೆ ಯಾರು ಹೀಗೆ ಬರೆದುಕೊಡಕ್ಕೆ ಹೇಳಿದ್ದರು ಎಂದು ಪ್ರಶ್ನೆ ಮಾಡ್ತಾರೆ. ಆಗ ಯಶುಮೋ ಡಾಕ್ಟರ್ ಉತ್ತರ, ಒಬ್ಬ ಭಾರತೀಯ ಮತ್ತು ಒಬ್ಬ ಜಪಾನಿ ನನ್ನ ಬಳಿಗೆ ಬಂದು ಸುಭಾಷ್ ಚಂದ್ರ ಬೋಸರ ಡೆತ್ ಸರ್ಟಿಫಿಕೇಟ್ ಬೇಕು ಎಂದು ಬರೆಸಿಕೊಂಡು ಹೋದ್ರು. ಅವರ ಹೆಸರು ಮತ್ತು ಅವರ ಮುಖ ನೆನಪಿಲ್ಲ ಎಂದು ತಿಳಿಸಿದ್ದಾನೆ ಎಂದು ಹೇಳಲಾಗಿದೆ. ಹಾಗಾದ್ರೆ ಯಾರು ಮಾಡಿಸಿರಬಹುದು? ಆಗ ನೆಹರು ಸರ್ಕಾರನೇ ಅಲ್ವಾ ಇದ್ದಿದ್ದು? ಯಾರ ಕೈವಾಡವಿದೆ ಎಂದು ನೀವೇ ಹೇಳಿ ಗೆಳೆಯರೆ. ಇದೇ ಡಾಕ್ಟರ್ 43 ವರ್ಷಗಳ ಬಳಿಕ ಮತ್ತೆ ಸುಳ್ಳು ಸರ್ಟಿಫಿಕೇಟ್ ನಿಮ್ಮವರೇ ಬಂದು ತೆಗೆದುಕೊಂಡು ಹೋಗಿದ್ದಾರೆ ಎಂದು ತಿಳಿಸಿದ್ದಾನೆ. 43 ವರ್ಷಗಳ ಬಳಿಕ ಮತ್ತೇಕೆ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಹೋದ್ರು ಗೊತ್ತಿಲ್ಲ ಗೆಳೆಯರೆ. ಜಸ್ಟಿಸ್ ಮುಖರ್ಜಿ ಅವರು ತೈವಾನಿನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಇಂಟರ್ನಲ್ ಸೆಕ್ಯೂರಿಟಿಗೆ ಭೇಟಿಯಾಗಿ ಅವರ ಮೇಲೆ ಮುಖರ್ಜಿ ಅವರು ಒತ್ತಡ ಹೇರಿದ್ರು. ಆಗ ಇನ್ನೊಂದು ಸತ್ಯ ಹೊರಗೆ ಬರುತ್ತದೆ. ಅದೇನ್ ಗೊತ್ತಾ? 1945 ಆಗಸ್ಟ್ 18ನೇ ತಾರೀಕಿನಂದು ವಿಮಾನ ಅಪಘಾತದಲ್ಲಿ ನೇತಾಜಿ ಅವರು ತೀರಿಕೊಂಡಿದ್ದರು ಎಂಬ ವಿಷಯನೇ ಸುಳ್ಳಾಗಿತ್ತು. ಹೌದು, ತೈವಾನಿನ ಸರ್ಕಾರ 1945 ಆಗಸ್ಟ್ 18ರಂದು ಯಾವ ವಿಮಾನ ಕೂಡ ಅಪಘಾತವಾಗಿಲ್ಲ ಎಂದು ಹೇಳ್ತಾರೆ. ಸೆಪ್ಟೆಂಬರ್ ನಲ್ಲಿ ಒಂದು ವಿಮಾನ ಅಪಘಾತವಾಗಿತ್ತು. ಅದು ಅಮೆರಿಕದ ವಿಮಾನ. ಅದರಲ್ಲಿದ್ದವರು ಅಮೆರಿಕದ ಕೈದಿಗಳು. ಆ ಕೈದಿಗಳ ಹೆಸರುಗಳ ಪಟ್ಟಿ ನಮ್ಮಲ್ಲಿದೆ ಎಂದು ತೈವಾನ್ ಸರ್ಕಾರ ಸ್ಪಷ್ಟಪಡಿಸಿತ್ತು. ನೀವು ಹೇಳುವಂತೆ ತೈಹೋಕ್ ನಲ್ಲಿ ಯಾವ ವಿಮಾನ ಅಪಘಾತ ಆಗಿಲ್ಲ ಎಂದು ತೈವಾನ್ ಸರ್ಕಾರದಿಂದ ಸ್ಪಷ್ಟ ಮಾಹಿತಿ ಬಂದಿತ್ತು. ಆಗ ಜಸ್ಟಿಸ್ ಮುಖರ್ಜಿ ಅವರು ಮತ್ತು ಅವರ ತಂಡದ ಅಧಿಕಾರಿಗಳಿಗೆ ಒಂದು ಕ್ಷಣ ದಂಗು ಬಡದಂಗೆ ಆಗಿತ್ತು. ಯಾಕಂದ್ರೆ ಈ ವಿಷಯ ಕೇಳಿ ಸ್ನೇಹಿತರೆ, ಈ ಇಚಿರೋ ಒಕೂರಾ ಯಾರು ಗೊತ್ತಾ? ಈತ ಜಪಾನಿನ ಒಬ್ಬ ಸಾಮಾನ್ಯ ಪ್ರಜೆಯಾಗಿದ್ದ. ಈತ ವಿಮಾನ ಅಪಘಾತದಿಂದ ಸತ್ತಿಲ್ಲ, ಬದಲಾಗಿ ಈತನಿಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾನೆ ಎಂದು ತಿಳಿಸಲಾಗಿದೆ. ಆಗ ನೇತಾಜಿನೇ ತೀರಿಕೊಂಡಿದ್ದಾರೆ ಎಂದು ನಂಬಿಸಲು ಈತನ ದೇಹವನ್ನು ತರಲಾಯಿತು ಎಂದು ಹೇಳಲಾಗಿದೆ. ಹಾಗಾದ್ರೆ ನೇತಾಜಿ ಅವರು ಏನಾದ್ರು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಇದು ಇಲ್ಲಿದೆ ನೋಡಿ ಗೆಳೆಯರೆ. ಈಗಿನ ಫೈಜಾಬಾದ್ ಎಂದು ಕರೆಸಿಕೊಳ್ಳುವ ಈ ಪ್ರದೇಶದಲ್ಲಿ ಗುಮ್ನಾನಿ ಬಾಬಾ ಅಥವಾ ಏತಾನಿ ಬಾಬಾ ವೇಷದಲ್ಲಿ ನೇತಾಜಿ ಅವರು ಇದ್ದರು ಎಂದು ಹೇಳಲಾಗಿದೆ. ಆತ್ಮೀಯರೇ, ನಿಮಗೆ ಒಂದು ಪ್ರಶ್ನೆ ಮೂಡಬಹುದು, ನೇತಾಜಿ ಅವರು ಜಪಾನಿನಿಂದ ಭಾರತಕ್ಕೆ ಹೇಗೆ ಬಂದ್ರು ಎಂದು. ನೇತಾಜಿ ಅವರು ಜಪಾನಿನಿಂದ ಆಗ ರಷ್ಯಾದ ಭಾಗವಾಗಿದ್ದ ಸೈಬೀರಿಯಾಕ್ಕೆ ಬಂದು ಅಲ್ಲಿಂದ ಚೀನಾ ಗಡಿಯ ಮೂಲಕ ಭಾರತವನ್ನ ತಲುಪಿದ್ದರು ಎಂದು ಹೇಳಲಾಗಿದೆ. ಹಾಗಾದ್ರೆ ಭಾರತದಲ್ಲಿ ಯಾವ ಭಾಗಕ್ಕೆ ಬಂದಿದ್ದರು ಗೆಳೆಯರೆ? ಉತ್ತರ ಪ್ರದೇಶದ ಬಸ್ತಿ ಎಂಬ ಹಳ್ಳಿಗೆ ಬಂದಿದ್ದರು. ಇಲ್ಲಿ 9 ವರ್ಷ ಮತ್ತು ಲಕ್ನೋದಲ್ಲಿ 2 ವರ್ಷ ಹಾಗೂ ಉತ್ತರ ಪ್ರದೇಶದ ಸೀತಾಪುರ ಎಂಬ ಪವಿತ್ರ ಹಿಂದೂ ಯಾತ್ರಾ ಸ್ಥಳವಾದ ನೈಮಿಷಾರಣ್ಯ ಎಂಬ ಪ್ರದೇಶದಲ್ಲಿ 6 ವರ್ಷ ಉಳಿದಿದ್ದರು. ಬಳಿಕ ಅಯೋಧ್ಯೆಯ ಬಳಿಗೆ ಬಂದು ಅಲ್ಲಿ ಸ್ವರ್ಗದ್ವಾರ ಎಂದು ಗುರುತಿಸಲ್ಪಡುವ ಸರಿಯೂ ತೀರದ ಗುಪ್ತಾರ್ ಘಾಟ್ ಎಂಬ ರಾಮಭವನದಲ್ಲಿ 1974ರಲ್ಲೇ ಬಂದಿದ್ದರು ಎಂದು ಹೇಳಲಾಗಿದೆ. ಗೆಳೆಯರೆ, ಈ ಸರಯೂ ನದಿಯು ಎಂದಾಕ್ಷಣ ನಿಮಗೆ ರಾಮಾಯಣ ನೆನಪಾಗಬಹುದು. ರಾಮಾಯಣದಲ್ಲಿ ರಾಮನು ತನ್ನ ರಾಮನ ಅವತಾರವನ್ನು ಈ ಸರಯೂ ನದಿಯಲ್ಲಿ ಪ್ರವೇಶ ಮಾಡುವ ಮೂಲಕ ತನ್ನ ರಾಮನ ಅವತಾರವನ್ನು ಕೊನೆಗೊಳಿಸುತ್ತಾನೆ. ಈ ಪವಿತ್ರವಾದ ಸ್ಥಳಕ್ಕೆ ನೇತಾಜಿ ಅವರು ತಮ್ಮ ಕೊನೆಯ ಕ್ಷಣಗಳನ್ನು ಕಳೆಯೋದಕ್ಕೆ ಬಂದಿದ್ದರು ಎಂದು ಹೇಳಲಾಗಿದೆ. ನೀವು ಕೇಳಬಹುದು, ಗುಮ್ನಾನಿ ಬಾಬಾ ನೇತಾನಿ ಬಾಬಾ ನೇತಾಜಿನೇ ಎಂದು ಹೇಗೆ ಹೇಳ್ತೀಯಾ ಅಂತ. ಸ್ನೇಹಿತರೆ, ನೇತಾಜಿ ಅವರನ್ನ ಮೊದಲ ಬಾರಿಗೆ ಬ್ರಿಟಿಷ್ ಗೂಢಾಚಾರಿ ಮತ್ತು ಅಮೆರಿಕದ ಪತ್ರಕರ್ತ ಇಬ್ಬರು ಬಾಬಾ ವೇಷದಲ್ಲಿ ಇದ್ದಿದ್ದು ನೇತಾಜಿ ಅವರೇ ಎಂದು ಕಂಡುಹಿಡಿತಾರೆ.
ಹೇಳಿದ್ದಾರೆ. ಹೌದು ಗೆಳೆಯರೆ, ಇದು ನಾನ್ ಹೇಳ್ತಿರೋದಲ್ಲ, ಸ್ವತಃ ಅವರಿಬ್ಬರು ನೇತಾಜಿ ಅವರೇ ಎಂದು ಗುರುತಿಸಿದ್ದಾರೆ ಎಂದು ಹೇಳಲಾಗಿದೆ. ಗೆಳೆಯರೆ, ಈ ಬಾಬಾ ವೇಷದಲ್ಲಿ ಇದ್ದವರು ನೇತಾಜಿನೇ ಎಂದು ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದ್ದವು. ಅವರು ತೀರಿಕೊಂಡಾಗ ಅವರ ಬಳಿ 23 ಪೆಟ್ಟಿಗೆಗಳು ಇದ್ದವು. ಅದರಲ್ಲಿ ಪ್ರತಿಯೊಂದರಲ್ಲಿ ತಮ್ಮ ಕೈಯಾರೆ ಬರೆದ ಅಲ್ಲಲ್ಲಿ ಸೈನ್ ಮಾಡಿ ಗೀಚಿದ್ದು ಸಾವಿರಾರು ಪುಸ್ತಕಗಳೇ ಸಿಕ್ಕಿದ್ದವು. ಅದರಲ್ಲಿ ಭಗವದ್ಗೀತೆ, ರಾಮಾಯಣ, ಭಾಗವತ, ಭಾರತ, ಹಾಗೆ ಶೇಕ್ಸ್ಪಿಯರ್ ಕೆಲವು ಇಂಗ್ಲಿಷ್ ಪುಸ್ತಕಗಳು ಸಿಕ್ಕಿದ್ದವು ಎಂದು ಹೇಳಲಾಗಿದೆ. ಹೀಗೆ ನೇತಾಜಿ ಬದುಕಿರುವಾಗ ಯಾರೋ ಒಬ್ಬರು ನೇತಾಜಿಗೆ ಪ್ರಶ್ನೆ ಮಾಡಿದರಂತೆ. ಅವರು ಬಾಬಾ ವೇಷದಲ್ಲಿ ಅಯೋಧ್ಯೆಯಲ್ಲಿದ್ದಾಗ, ಬಾಬಾ, ನಿಮ್ಮನ್ನು ಜನರು ನೇತಾಜಿನೇ ಎಂದು ನಂಬುತ್ತಿದ್ದಾರೆ, ಹಾಗೆ ಗುರುತಿಸುತ್ತಿದ್ದಾರೆ. ನಿಮ್ಮ ಎಲ್ಲ ಹೋಲಿಕೆಗಳು ನೇತಾಜಿ, ಹಾಗೆ ಅವರ ಅಭಿರುಚಿ ಇಷ್ಟಗಳು ನಿಮ್ಮ ಅಭಿರುಚಿ ಇಷ್ಟಗಳು ಹೊಂದಿಕೊಳ್ಳುತ್ತಿವೆ. ನೀವೇ ನಿಜವಾಗಿ ನೇತಾಜಿನೇ ಎಂದು ಗೊತ್ತಿದೆ. ನೀವು ಯಾಕೆ ಜನರ ಮುಂದೆ ಬರಬಾರದು ಎಂದು ಕೇಳ್ತಾರೆ. ಅದಕ್ಕೆ ನೇತಾಜಿ ಅವರು ಉತ್ತರಿಸಿದ್ದು ಏನು ಗೊತ್ತಾ? ನಾನು ಯಾರೆಂಬ ಚಿಂತೆ ನನ್ನ ನಿಜ ಸ್ವರೂಪದ ಪ್ರಶ್ನೆಯನ್ನು ಬಿಟ್ಟು ಬಿಡಿ. ಅದು ಈಗ ಮುಖ್ಯವಲ್ಲ. ಭಾರತದ ಆಡಳಿತವು ಭಾರತೀಯರ ಕೈಯಲ್ಲೇ ಇರಬೇಕೆಂಬುದು ನನ್ನ ಗುರಿಯಾಗಿತ್ತು. ಅದು ಈಗ ಈಡೇರಿದೆ. ಈಗ ನಾನು ಆಧ್ಯಾತ್ಮದ ಸಾಧನೆಯ ಮಾರ್ಗದಲ್ಲಿ ಇದ್ದೇನೆ. ಅದಕ್ಕೆಂದು ನನಗೆ ಪ್ರೇರಣೆ ಆಗಿದೆ. ನನ್ನನ್ನು ಆಧ್ಯಾತ್ಮದ ಕಡೆಗೆ ಬಿಟ್ಟು ಬಿಡಿ ಎಂದು ಸ್ವತಃ ಬೋಸರು ಶಕ್ತಿ ಸಿಂಗ್ ಎಂಬುವರಿಗೆ ಹೇಳಿದ್ದರು ಎಂದು ಹೇಳಲಾಗಿದೆ. ಸ್ನೇಹಿತರೆ, ನೇತಾಜಿ ಅವರಿಗೆ ಸ್ವಲ್ಪನೂ ಅಧಿಕಾರದ ದಾಹ ಇರಲೇ ಇಲ್ಲ. ಭಾರತ ಬ್ರಿಟಿಷರಿಂದ ಬಿಡುಗಡೆ ಆದ್ರೆ ಸಾಕು ಎಂದು ತುಂಬಾ ಕಷ್ಟಪಟ್ಟು ಹೋರಾಡಿ ಕೊನೆಗೆ ಒಬ್ಬ ಸಾಮಾನ್ಯ ಬಾಬರಾಗಿ ಆಧ್ಯಾತ್ಮದ ಕಡೆಗೆ ಮುಖ ಮಾಡಿದರು. ಇಂಥ ಮಹಾತ್ಮ ಮತ್ತೆ ಭಾರತದಲ್ಲಿ ಹುಟ್ಟಲು ಸಾಧ್ಯವೇ? ಅದಕ್ಕೆ ನಾನು ಮುಂಚೆನೆ ಹೇಳಿದ್ದು, ನನ್ನ ಪ್ರಕಾರ ಇವರೇ ನಿಜವಾದ ಮಹಾತ್ಮ ಎಂದು. ಇವರನ್ನ ನೆಹರೂರವರು ಎಷ್ಟು ಕೀಳಾಗಿ ನಡೆಸಿಕೊಂಡರು, ಜಗ್ಗದೆ ಕುಗ್ಗದೆ ಕೇವಲ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದು ಅಷ್ಟೇ ಮುಖ್ಯ ಎಂದು ಯೋಚಿಸಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಖುಷಿಯಿಂದ ಎಲ್ಲಾ ಬಿಟ್ಟು ಆಧ್ಯಾತ್ಮದ ಕಡೆಗೆ ಹೆಚ್ಚು ಒತ್ತು ಕೊಟ್ಟರು ನೇತಾಜಿ ಅವರು. ಆದ್ಮೇಲೆ 1964ರಲ್ಲಿ ನೆಹರು ತೀರಿಕೊಂಡಾಗ ನೇತಾಜಿ ಅವರು ಖುದ್ದಾಗಿ ಹೋಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ನಂತರ ಒಂದು ಪತ್ರ ಬರೆದಿದ್ದರು ಎಂದು ಹೇಳಲಾಗಿದೆ. ಅದರಲ್ಲಿ ಏನಿತ್ತು ಗೊತ್ತಾ ಸ್ನೇಹಿತರೆ? ನೆಹರು, ಧೈರ್ಯ ಎಂಬುದಕ್ಕೆ ನಿನ್ನದು ಇನ್ನೊಂದು ಹೆಸರು. ಭಾವಿ ಭಾರತದ ಬಗೆಗಿನ ಈ ಕಷ್ಟದ ಸ್ಥಿತಿಯನ್ನು ಧೈರ್ಯದಿಂದ ಎದುರಿಸೋಣ ಎಂದು ಪತ್ರ ಬರೆದು ಅದರ ಕೆಳಗೆ ನಿನ್ನವ ಸುಭಾಷ್ ಚಂದ್ರ ಬೋಸ್ ಎಂದು ಸಹಿ ಮಾಡಿದ್ದರು ಎಂದು ಹೇಳಲಾಗಿದೆ. ಗೆಳೆಯರೆ, ನೆಹರೂರವರು ತೀರಿಕೊಂಡಾಗ ನೇತಾಜಿ ಅವರು ಖುದ್ದಾಗಿ ಶ್ರದ್ಧಾಂಜಲಿ ಅರ್ಪಿಸೋಕೆ ಬಂದಿದ್ರಲ್ವಾ? ಇದರ ಬಗ್ಗೆ ಗೂಗಲ್ ನಲ್ಲಿ ಒಂದು ವಿಡಿಯೋ ತುಣುಕು ಇದೆ. ಅದು ಅನ್ಸಂಗ್ ಹೀರೋಸ್ ಆಫ್ INA ವಡಾಕಾಯಿಲ್ ಎಂಬಲ್ಲಿ ನೀವು ನೋಡಬಹುದು. ನೀವು ಒಂದ್ಸಾರಿ ಅದನ್ನ ಹೋಗಿ ನೋಡಿ. ಸ್ನೇಹಿತರೆ, ನೇತಾಜಿ ಅವರು 1985ರಲ್ಲಿ ತೀರಿಕೊಂಡಾಗ ಅವರ ಬಳಿ ಕೇವಲ 13 ಜನ ಮಾತ್ರ ಜೊತೆ ಇದ್ದರು ಎಂದು ಹೇಳಲಾಗಿದೆ. ಅಷ್ಟು ದೊಡ್ಡ ವ್ಯಕ್ತಿಗೆ ಕೇವಲ 13 ಜನ ಮಾತ್ರನ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಸ್ನೇಹಿತರೆ, ನಿಮಗೆ ಇನ್ನೂ ಒಂದು ವಿಚಾರ ಹೇಳಬೇಕಿದೆ. ಅದೇನ್ ಗೊತ್ತಾ? ಮಾಜಿ ರಾಷ್ಟ್ರಪತಿಗಳಾದ ಪ್ರಣಬ್ ಮುಖರ್ಜಿ ಅವರು ಗೊತ್ತಲ್ವಾ? ಅವರು ನೇತಾಜಿ ಅವರಿಗೆ ಮಾಡಿದ ದ್ರೋಹದ ಬಗ್ಗೆನೂ ದಾಖಲೆ ಮಾಡಿದ್ದಾರೆ. 1994ರಲ್ಲಿ ವಿದೇಶಾಂಗ ಖಾತೆಯ ಮಂತ್ರಿಯಾಗಿದ್ದವರು ಪ್ರಣಬ್ ಮುಖರ್ಜಿ. 1995ರಲ್ಲಿ ಸಂಪುಟವು ಸುಭಾಷರ ವಿಮಾನ ಅಪಘಾತದ ಬಗ್ಗೆ ವರದಿ ಕೇಳಿದಾಗ ಅದನ್ನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದವರಲ್ಲಿ ಪ್ರಣಬ್ ಮುಖರ್ಜಿ ಕೂಡ ಒಬ್ಬರು ಎಂದು ಹೇಳಲಾಗಿದೆ. ಆತ್ಮೀಯರೇ, ಪ್ರಣಬ್ ಮುಖರ್ಜಿ ಅವರು ಅದೇ ವರ್ಷ ಸೆಪ್ಟೆಂಬರ್ ನಲ್ಲಿ ಕಳ್ಳತನದಿಂದ ಜರ್ಮನಿಗೆ ಹೋಗಿದ್ದರು ಎಂದು ಹೇಳಲಾಗಿದೆ. ಅದು ಯಾಕೆ ಗೊತ್ತಾ? ಜರ್ಮನಿಯಲ್ಲಿ ನೇತಾಜಿ ಅವರ ಹೆಂಡತಿ ವಾಸವಾಗಿದ್ದರು. ಅವರ ಹೆಸರು ಎಮಿಲಿ ಶೆಂಕೆಲ್ ಎಂಬುವರು. ಇವರು ಯಹೂದಿ ಎಂದು ಹೇಳಲಾಗಿದೆ. ಆಗ ಅವರ ವಯಸ್ಸು 80 ವರ್ಷ ದಾಟಿತ್ತು. ಇವರನ್ನ ಭೇಟಿ ಆಗೋದಕ್ಕೆ ಪ್ರಣಬ್ ಮುಖರ್ಜಿ ಅವರು ಹೋಗಿದ್ದರು. ಅದು ಯಾಕೆ ಗೊತ್ತಾ? ಸುಭಾಷರು ನಿಜವಾಗಲೂ ವಿಮಾನ ಅಪಘಾತದಲ್ಲಿ ತೀರಿಕೊಂಡರು ಎಂದು ಒಂದು ದಾಖಲೆ ಪ್ರಮಾಣ ಪತ್ರ ಬರೆದು ಸಹಿ ಹಾಕಿ ಕೊಡಿ ಎಂದು ಕೇಳೋದಕ್ಕೆ ಹೋಗಿದ್ದರು ಎಂದು ಹೇಳಲಾಗಿದೆ. ಆದ್ರೆ ನೇತಾಜಿ ಅವರ ಹೆಂಡತಿ ಎಮಿಲಿ ಶೆಂಕೆಲ್ ರವರು ಪ್ರಣಬ್ ಮುಖರ್ಜಿ ಅವರಿಗೆ ಚೆನ್ನಾಗಿ ಬೈದು ಮುಖಕ್ಕೆ ಮಂಗಳಾರತಿ ಮಾಡಿ ಗೆಟ್ ಔಟ್ ಎಂದು ಹೊರದಬ್ಬಿದರು ಎಂದು ಹೇಳಲಾಗಿದೆ. ಆಗ ಪ್ರಣಬ್ ಮುಖರ್ಜಿ ಅವರನ್ನ ಜರ್ಮನಿಗೆ ಕಳಿಸಿದ್ದು ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿಯ ಸರ್ಕಾರ ಎಂದು ಬರೆದಿದ್ದಾರೆ. ಇಲ್ಲಿ ಯಾರು ನಂಬಿಕಸ್ಥರು ಎಂದು ಹೇಳಲು ತುಂಬಾ ಕಷ್ಟ. ಸ್ನೇಹಿತರೆ, ಇಷ್ಟೆಲ್ಲ ಮಾಹಿತಿ KS ನಾರಾಯಣಾಚಾರ್ಯರು ಬರೆದಿರುವ ಸುಭಾಷರ ಕಣ್ಮರೆ ಎಂಬ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಈ ಪುಸ್ತಕವನ್ನ ನೀವು ಒಂದು ಸಾರಿ ಓದಿ. ಇದು ಗೆಳೆಯರೇ, ನೇತಾಜಿ ಅವರು ವಿಮಾನ ಅಪಘಾತದಲ್ಲಿ ತೀರಿಕೊಂಡ್ರು ಎಂಬ ವಿಷಯಕ್ಕೆ ಸಂಬಂಧಪಟ್ಟ ವಿಡಿಯೋ. ಇದರ ಹಿಂದೆ ಯಾರ್ಯಾರಿದ್ದಾರೆ ಎಂದು ತಿಳಿಸುವ ಒಂದು ಸಣ್ಣ ಪ್ರಯತ್ನ. ಇದರಲ್ಲಿ ನನ್ನ ವೈಯಕ್ತಿಕ ಬರಹ ಯಾವುದೂ ಇಲ್ಲ. ನನಗೆ ಯಾರ ಮೇಲೆ ದ್ವೇಷನೂ ಇಲ್ಲ. ನಾನು ಯಾವ ಪಕ್ಷದವನೂ ಅಲ್ಲ. ನಾನೊಬ್ಬ ಭಾರತೀಯ. ಇದು ಗೆಳೆಯರೇ, ನೇತಾಜಿ ಅವರ ಸಾವಿನ ರಹಸ್ಯದ ಬಗ್ಗೆ ಸಂಕ್ಷಿಪ್ತ ವಿವರ. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊಡೆಯೋದನ್ನ ಮರಿಬೇಡಿ. ಮುಂದಿನ
ಮುಂದಿನ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ ಗೆಳೆಯರೆ.